ಇನ್ನು ಒಂದ್ ಕಡೆ ಬಾಕಿ ಕೇಸ್ಗಳ ಇತ್ಯರ್ಥಕ್ಕೆ ರಾಜ್ಯಪಾಲರಿಗೆ ಸಲಹೆ ಕೊಟ್ಟಿರೋ ಸರ್ಕಾರ, ಇನ್ನೊಂದು ಕಡೆ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಬಂಧಿಸದಂತೆ ನೀಡಿರೋ ಮಧ್ಯಂತರ ರಕ್ಷಣೆ ತೆರವು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದೆ. ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಈ ಅರ್ಜಿ ಇಂದು ಲಿಸ್ಟ್ ಆಗದ ಕಾರಣ ವಿಚಾರಣೆ ಆಗಸ್ಟ್ 30ಕ್ಕೆ ನಿಗದಿಯಾಗಿದೆ. ಅಲ್ಲಿಯವರೆಗೂ ಯಡಿಯೂರಪ್ಪಗೆ ಮಧ್ಯಂತರ ರಕ್ಷಣೆ ಮುಂದುವರಿಯುತ್ತೆ ಅಂತ ಕೋರ್ಟ್ ಹೇಳಿದೆ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತ ಚುರುಕುಗೊಳಿಸಿತು. ಸಮನ್ಸ್ ಹಿನ್ನೆಲೆಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಲೋಕಾಯುಕ್ತ ಕಚೇರಿಗೆ ಹೋದ್ರು. 2 ಗಂಟೆ ವಿಚಾರಣೆಯನ್ನು ಎದುರಿಸಿದ್ರು. ಬಳಿಕ ಮಾತನಾಡಿ, ಇವರಿಗಿಂತ ಸಿಬಿಐನವರೇ ಪರವಾಗಿಲ್ಲ, ಒಂದು ದಿನವೂ ಕರೆದಿರಲಿಲ್ಲ, ಏನೂ ಕೇಳಿರಲಿಲ್ಲ, ಆದರೆ ಇವರು ಈಗಲೇ ಹಿಂಸೆ ಕೊಡೋಕೆ ಶುರು ಮಾಡಿದ್ದಾರೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅಂದ್ರೆ ಇವ್ರಿಗಿಂತ ಸಿಬಿಐನವರೇ ಪರವಾಗಿಲ್ಲ, ಇವರು ಅಷ್ಟೊಂದು ಪ್ರಶ್ನೆಗಳು ಬೇರೆ ಬೇರೆ ವಿಚಿತ್ರ ಎಲ್ಲ ಕೇಳ್ತಾ ಇದ್ದಾರೆ. ಸಿಬಿಐನವರು ಇನ್ನ ನನಗೇನು ಕೇಳೇ ಇಲ್ಲ, ಒಂದಿನೂ ಕರೀಲಿಲ್ಲ. ಇವ್ರು ಆಲೇ ಕರೆದು ಬೇರೆ ಹಿಂಸೆ ಕೊಡ್ತಾವ್ರೆ. ಇನ್ನ ದಾಖಲೆಗಳು ಕೆಲವರು ಕೇಳಿದ್ದಾರೆ, ಅದನ್ನು ಒಂದು ಕೊಡ್ತಾರೆ. ಅವ್ರನ್ನ ಸ್ಟಡಿ ಮಾಡಿ ನೋಟಿಸ್ ಇಶ್ಯೂ ಮಾಡ್ತಾರೆ. ಯಡಿಯೂರಪ್ಪನವರ ವಿಚಾರದಲ್ಲಿ ನ್ಯಾಯಾಲಯ ತನ್ನ ತೀರ್ಮಾನ ಏನೋ ಒಂದನ್ನು ಕೊಡುತ್ತೆ ಮುಂದೆ. ಅಲ್ಲಿರೋದು ಒಂದೇ ಒಂದೇನು ಅಂದರೆ, ಮಧ್ಯಂತರ ಆದೇಶದ ತೆರವಿನ ವಿಚಾರದಲ್ಲಿ ಆರೋಪ ಪಟ್ಟಿ ಪ್ರಕರಣದಲ್ಲಿ ಸಲ್ಲಿಕೆ ಆಗೋಗಿದೆ. ಹಾಗಾಗಿ ಆರೋಪ ಪಟ್ಟಿ ಸಲ್ಲಿಕೆಯಾಗಿ ಚಾರ್ಜಸ್ ಆಗೋದ ಮೇಲೆ ಇನ್ನು ಬಂಧನದಿಂದ ಬರಬಹುದಾದ ಲಾಭ ತನಿಖಾಧಿಕಾರಿಗೆ ಏನು ಅನ್ನೋ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತಲ್ಲಿ. ಗೊತ್ತಿಲ್ಲ ನ್ಯಾಯಾಲಯ ಅದನ್ನು ಯಾವ ರೀತಿ ವಿಮರ್ಶೆ ಮಾಡಿ ಕಾನೂನಿನ ಯಾವ ರೀತಿ ಅದಕ್ಕೆ ಲೇಪನ ಕೊಟ್ಟು ಅದಕ್ಕೇನು ತೀರ್ಮಾನ ಕೊಡುತ್ತೋ ಗೊತ್ತಿಲ್ಲ. ವಿಲ್ ಹ್ಯಾವ್ ಟು ವೆಯ್ಟ್. ಡಿ ಕೆ ಶಿವಕುಮಾರ್ ಅವ್ರದ್ದು ಲೋಕಾಯುಕ್ತದ್ದು ಕ್ಯೂರಿಯಸ್ ಆಗಿದೆ ನನಗೆ 2 ವಿಚಾರದಲ್ಲಿ. ಅವ್ರು ಹೇಳಿದ್ರು ಸಿಬಿಐನವರೇ ಬೆಟರು ಅಂತ. ಇವ್ರು ಹಿಂಸೆ ಕೊಡ್ತಾರೆ ಅಂತ. ಜಸ್ಟ್ ವಿತ್ಡ್ರಾ, ಒಂದ್ಸರಿ ವಿತ್ಡ್ರಾ ಮಾಡಿರೋ ಕ್ಯಾಬಿನೆಟ್ ಡಿಸಿಷನ್ ನಮ್ಮರು ವಿತ್ಡ್ರಾ ಮಾಡಿ ವಾಪಸ್ ಸಿಬಿಐಗೆ ಕೊಟ್ಬಿಡಿ. ಹಿಂಸೆನೇ ಬೇಡ. ವಹಿಸಿದ್ದೆ ಸರ್ಕಾರ ಅಲ್ವಾ, ಸರಳ ಅದು. ದಟ್ಸ್ ನಾಟ್ ಎ ಸೀರಿಯಸ್ ಥಿಂಗ್ ಅವ್ರು ಹೇಳ್ತಾ ಇರೋದು ಅಂತ ನನಗೆ ಅನಿಸ್ತಿದೆ. ಅದು ಪ್ರಾಬ್ಲಮ್ ಇರೋದು ಇದರಲ್ಲಿ ಏನು, 2 ಪಾಯಿಂಟ್. ನಂಬರ್ 1, ಇದು ಬರುತ್ತೆ ಅಂತ ಅನ್ಸತ್ತೆ ಮುಂದೆ. ಸಿಬಿಐಗೆ ಕೊಟ್ಟಿದ್ದಂಥ ಅವ್ರು ಮೊದಲೇ FIR ಮಾಡಿದ್ದಂಥ ಪ್ರಕರಣದಲ್ಲಿ ಅಧಿಕಾರವನ್ನು ಅಂದರೆ ತನಿಖಾಧಿಕಾರವನ್ನು ವಿತ್ಡ್ರಾ ಹಿಂದಕ್ಕೆ ಪಡೆದಿರುವ ರಾಜ್ಯ ಸರ್ಕಾರದ ನಿರ್ಧಾರ ನ್ಯಾಯಾಲಯದಲ್ಲಿ ಪ್ರಶ್ನಿತವಾಗಿದೆ. ಹೈಕೋರ್ಟಲ್ಲಿ ಆಗಿದೆ. ಹೈಕೋರ್ಟ್ ತನ್ನ ಆದೇಶವನ್ನು ಕೊಟ್ಟಾಗ ಈ ತನಿಖೆಯ ಹಣೆ ಬರಹ ಏನು ಅನ್ನೋದು ಬರಬೇಕು. ಹೈಕೋರ್ಟ್ ಕ್ಯಾನ್ ಸೇ ತನಿಖೆ ಪ್ರಾರಂಭ ಆಗಿದೆ, ಅಲ್ಲಿ ನಡೀಲಿ ನೋಡೋಣ ಅಂತ ಹೇಳ್ತೋ, ಅಥವಾ ಅಲ್ಲಿ ಎಲ್ಲೇ ಆಗಿದ್ರು ಒರಿಜಿನಲಿ ಕೊಟ್ಟಿದ್ದ ಅವ್ರ ಪವರ್ನ ನಿಮಗೆ ವಿಡ್ರಾ ಮಾಡೋಕ್ಕೆ ಬರಲ್ಲ, ಹಂಗಾಗಿ ಅಲ್ಲಿ ಏನೇ ತನಿಖೆ ಇದ್ರು ಟ್ರಾನ್ಸ್ಫರ್ ಎವ್ರಿಥಿಂಗ್ ಅಂತಲೂ ಹೇಳ್ಬೋದು. ನಮ್ಗೆ ಗೊತ್ತಿಲ್ಲ ಅದು ಏನು ಹೇಳ್ತಾರೋ ಬಿಡ್ತಾರೋ. ಪ್ಯಾರಲಲ್ಲಿ 2ನೇ ಪ್ರಶ್ನೆ ಬರೋದು, ಈ ಪ್ರಕರಣದಲ್ಲಿ ನನ್ನ ಮಾಹಿತಿಯ ಪ್ರಕಾರ ಒಬ್ಬ DYSP ದರ್ಜೆಯ ಅಧಿಕಾರಿ ಅವರನ್ನು ಇವತ್ತು ಪ್ರಶ್ನೆ ಮಾಡಿದ್ದಾರೆ ಅಂತನೋ ಅಥವಾ ವಿಚಾರಣೆಗೆ ಅವ್ರಿಗೆ ಬೇಕಾಗಿದ್ದ ಮಾಹಿತಿಯನ್ನು ಪಡೆದಿದ್ದಾರೆ ಅಂತನೋ ಏನೋ ಇರಬೇಕು. See, none of these officers are independent of the government. DSPಗಳೋ SPಸೋ ಯಾರೇ ಇರ್ಬೋದು, ದೇ ಆರ್ ನಾಟ್ ಇಂಡಿಪೆಂಡೆಂಟ್ ಆಫ್ ಗೌರ್ಮೆಂಟ್. ಲೋಕಾಯುಕ್ತಲಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಕೆರಿಯರು, ಪೋಸ್ಟಿಂಗು, ಎವ್ರಿಥಿಂಗ್ ಈಸ್ ಸ್ಟಿಲ್ ಕಂಟ್ರೋಲ್ಡ್ ಬೈ ದಿ ಗೌರ್ಮೆಂಟ್. ನಾಳೆ ಬೆಳಿಗ್ಗೆ ಇವತ್ತು ವಿಚಾರಣೆ ಮಾಡಿದ DYSP ಬೇಕಾದ್ರೆ ಟ್ರಾನ್ಸ್ಫರ್ ಆಗ್ಬೋದು. ಆ ಅಧಿಕಾರ ಸರ್ಕಾರದಲ್ಲಿ ಇದೆ. ಹಾಗಾಗಿ ಆ ಅಧಿಕಾರ ವ್ಯಾಪ್ತಿಯ ಒಳಗಡೆ ಇರುವಂತಹ ಅಧಿಕಾರಿ ಈ ವಿಚಾರಣೆಯನ್ನು DCM ಲೆವೆಲ್ಲಿನವರ ಜೊತೆ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ ಇದ್ದಂಗೆ ಇದೆ. ಗೊತ್ತಿಲ್ಲ, ಮುಂದಕ್ಕೆ ಎಲ್ಲೋ ಗೊತ್ತೋ, ಕಾನೂನು ಪ್ರಕಾರ ಏನೋ ಒಂದು ಆಗತ್ತೆ.